ರಜತಗಿರಿ ಪ್ಯಾಲೇಸ್ ಹೋಟೆಲ್ ಸಿದ್ಧವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಹಲಸಿನ ಖಾದ್ಯಗಳ ಮೇಳ ಆಯೋಜಿಸಿದೆ. ಪೂರ್ವಭಾವಿಯಾಗಿ ವಿಶೇಷ ಆಹ್ವಾನಿತರನ್ನ ಬರಮಾಡಿಕೊಂಡಿದ್ದು ಹಲಸಿನ ಖಾದ್ಯಗಳ ರುಚಿಯನ್ನ ಸವಿದ್ರು. ಹಲಸಿನ ಪಲ್ಯ, ಕೋಸಂಬರಿ, ಹಪ್ಪಳ, ಇಡ್ಲಿ, ಬಿರಿಯಾನಿ, ಚಂಪಾಕಲಿ, ಸಾಂಬಾರ್ ಸೇರಿದಂತೆ 15ಕ್ಕೂ ಹೆಚ್ಚಿನ ಖಾದ್ಯಗಳು ಗಮನ ಸೆಳೆಯಿತು. ಇದೇ ಜುಲೈ 2, 3, 4ರಂದು ಹಲಸಿನ ಖಾದ್ಯ ಮೇಳ ನಡೆಯಲಿದೆ. ಮಧ್ಯಾಹ್ನ 12ರಿಂದ 3 ಗಂಟೆಯ ತನಕ ರಜತಗಿರಿ ಪ್ಯಾಲೇಸ್ನ ಮೈಸೂರು ರಸ್ತೆ ಮತ್ತು ಕನಕಪುರ ರಸ್ತೆಯ ಶಾಖೆಗಳಲ್ಲಿ ಹಲಸಿನ ಖಾದ್ಯಗಳ ಮೇಳ ನಡೆಯಲಿದೆ. ನಮಸ್ಕಾರ. ನಮ್ಮ ರಜತಗಿರಿ ಪ್ಯಾಲೇಸ್ನಲ್ಲಿ ಈ ವರ್ಷದ ಹಲಸಿನ ಖಾದ್ಯಗಳ ಮೇಳವನ್ನು ಇದೇ ಜುಲೈ 2, 3, 4ರಂದು ಹಮ್ಮಿಕೊಂಡಿದ್ದೀವಿ. ಮಳೆಗಾಲದ ಸೀಸನ್ ಆರಂಭ ಆಗ್ತಿದ್ದ ಹಾಗೆ ಹಲಸಿನ ಹಣ್ಣು ಹೇರಳವಾಗಿ ನಮ್ಗೆ ಸಿಗುತ್ತೆ. ಅದರಲ್ಲಿ ತರಹೇವಾರಿ ಖಾದ್ಯಗಳನ್ನು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಆ ಖಾದ್ಯಗಳ ಒಂದು ನೆನಪು ಮತ್ತು ಅದನ್ನು ಮತ್ತೊಮ್ಮೆ ಇಂದಿನ ಜನ್ರೇಷನ್ಗೆ ಪರಿಚಯಿಸುವ ನಿಟ್ಟಿನಲ್ಲಿ ಹಲಸಿನಲ್ಲೂ ಕೂಡ ಇಷ್ಟೊಂದು ಖಾದ್ಯಗಳನ್ನು ಮಾಡ್ಬೋದಾ ಅನ್ನೋದನ್ನು ತೋರಿಸಿಕೊಡುವ ಒಂದು ನೆಪದಲ್ಲಿ ಈ ಹಲಸಿನ ಖಾದ್ಯಗಳ ಮೇಳವನ್ನು ಈ ಬಾರಿ ಮಾಡ್ತಿದ್ದೀವಿ. ಇದು ರಜತಗಿರಿ ಪ್ಯಾಲೇಸಲ್ಲಿ ಇವತ್ತು ಏರ್ಪಡಿಸಿದಂತಹ ಈ ಹಲಸಿನ ಹಣ್ಣಿನ ರಸದೌತಣ ಭಾಳ ಚೆನ್ನಾಗಿತ್ತು. ಅದ್ಭುತವಾದಂತಹ ಅಡುಗೆಯಾಗಿತ್ತಿದು. ನನಗೆ ಈ ಮ್ಯಾಂಗೋ ಟೇಸ್ಟ್ಗಿಂತನೂ ಈ ಹಲಸಿನ ಹಣ್ಣಿನ ಟೇಸ್ಟ್ ಒಂದು ಲೆವೆಲ್ ಮೇಲೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಇದು ಕೋಸಂಬರಿಯಿಂದ ಹಿಡಿದು ಸಾಂಬಾರಿಂದ ಹಿಡಿದು ಖಾರ ಮತ್ತು ಸ್ವೀಟ್ಗಳೆಲ್ಲದಕ್ಕೂ ಅಥೆಂಟಿಕ್ ಟೇಸ್ಟ್ ಬರುವಂಥ ರೀತಿಯಲ್ಲಿ ಅಡ್ಜಸ್ಟ್ ಆಗುತ್ತೆ ಅನ್ನೋದು ನನಗೆ ಇವತ್ತು ಊಟ ಮಾಡಿದ ನಂತರ ಅನ್ನಿಸ್ತು. ಸಾಂಬಾರಾಗಿರ್ಬೋದು ಅಥವಾ ಅದು ಸ್ವೀಟ್ ಆಗಿರ್ಬೋದು, ಎಲ್ಲ ರೀತಿಯ ಅಡುಗೆಗಳು ನಂಗೆ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಫೋರಂ ಸೌತ್ ಬೆಂಗಳೂರು ಆಯೋಜನೆ ಮಾಡಿದ್ದ ಜೂನಿಯರ್ ಶೆಫ್ 2026 ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ರಾಜಧಾನಿಯ ಜೂನಿಯರ್ ಶೆಫ್ಗಳಿಗೆ ಫೋರಂ ಸೌತ್ ಬೆಂಗಳೂರು ಒಂದು ವಿಶೇಷ ವೇದಿಕೆಯನ್ನ ಸೃಷ್ಟಿಸಿ ಜೂನಿಯರ್ ಶೆಫ್ಗೆ ಪ್ರತಿಭೆ ಅನಾವರಣಗೊಳಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಗ್ರ್ಯಾಂಡ್ ಫಿನಾಲೆಯಲ್ಲಿ ಯುವ ಫೈನಲಿಸ್ಟ್ಗಳು ಅತ್ಯಾಕರ್ಷಕ ಲೈವ್ ಅಡುಗೆ ಸವಾಲಿನಲ್ಲಿ ಸ್ಪರ್ಧಿಸಿದ್ರು. ಪ್ರಸಿದ್ಧ ಬಾಣಸಿಗರು ಮತ್ತು ಉದ್ಯಮ ತಜ್ಞರು ಆಯ್ಕೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಿದ್ರು. ನಮ್ಮ ಕ್ಯೂಸಿನ್ ಸ್ಪೆಷಾಲಿಟಿ ಅಂದ್ರೆ ದ ಸೇಮ್ ಕುಕಿಂಗ್ ನಮ್ಮ ಕರ್ನಾಟಕ ಕ್ಯೂಸಿನ್ as well. Thank you. With that, I think ಈ ವರ್ಷ ಕರ್ನಾಟಕದಲ್ಲಿ ಫೋರಂ ಸೌತ್ ಬೆಂಗಳೂರು ಕನಕಪುರ ರೋಡಲ್ಲಿ, ಅದೇ ಹಾಗೆ ಕೇರಳದಲ್ಲಿ ಫೋರಂ ಕೊಚ್ಚಿ ಮಾಲಲ್ಲಿ ಒಂದೇ ದಿವಸ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಅಂದರೆ ಶುಕ್ರವಾರ, ಶನಿವಾರ, ಆದಿತ್ಯವಾರ ಈ 3 ದಿವಸದಲ್ಲಿ 980 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಎಲಿಮಿನೇಟರ್ ರೌಂಡ್ ಆದಮೇಲೆ ಫೈನಲ್ಗೆ 30 ಹುಡುಗಿಯರು ಒಟ್ಟಿಗೆ ಕ್ವಾಲಿಫೈ ಆಗಿದ್ದಾರೆ ಬೆಂಗಳೂರಲ್ಲಿ. ಸೊ ನಿಮ್ಮ ಮುಂದೆ ನೀವು ನೋಡಿದಾಗೆ ಇದರಲ್ಲಿ ಒಬ್ಬರು ಇಬ್ಬರು ವಿನ್ನರ್ ಅಂತ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನನಗೆ ಆಲ್ಮೋಸ್ಟ್ 60 ಡಿಶ್ ಅದರದ್ದು ಫೋಟೋ ಬಂದಿದೆ. ಬೆಂಗಳೂರಿದ್ದು ಒಂದು 60 ಡಿಶ್ ಫೋಟೋ ಬಂದಿದೆ. ಎಲ್ಲರೂ ಕೂಡ ವಿನ್ನರ್, ಟ್ರೂಲಿ ದೇ ಡಿಸರ್ವ್ ಟು ಬಿ ಎ ವಿನ್ನರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಿಡ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರು ಕ್ರಿಯೇಟಿವಿಟಿ ತಗೊಂಡು ಬಂದಿದ್ದಾರೆ ಇವತ್ತಿದು ಪ್ರೋಗ್ರಾಮಲ್ಲಿ. ಸೊ ಅದು ತುಂಬಾ ಖುಷಿ ಆಯಿತು. ಬಿಕಾಸ್ ನಮ್ಮ ಕರ್ನಾಟಕ ಸ್ಟೈಲ್ ರೆಸಿಪೀಸ್ ಮಾಡಿದ್ದಾರೆ ಅವರು. ಆ್ಯಂಡ್ ಆಲ್ಸೋ ಅವರಿಗೆ ಒಂದು ಇಂಗ್ರೀಡಿಯೆಂಟ್ಸೇ ಕೊಟ್ಟಿದ್ದಾರೆ, ಕ್ಯಾರೆಟ್ ಯೂಸ್ ಮಾಡಲಿಕ್ಕೆ ಡಿಶಲ್ಲಿ. ಸೊ ಅವರು ಸಹ ಚೆನ್ನಾಗಿ ಅದು ಎಲಿವೇಟ್ ಮಾಡಿದ್ದಾರೆ ಈ ಡಿಶನ್ನು. ಪ್ಲಸ್ ಅವರು ಪ್ರಾಪರ್ ವೇಯಲ್ಲಿ ಅದನ್ನು ಕ್ಯಾರೆಟನ್ನು ಡಿಶಲ್ಲಿ ಯೂಸ್ ಮಾಡಿದ್ದಾರೆ. ಮೇಕಿಂಗ್ ಕರ್ನಾಟಕ ಕ್ವಿಝಿನ್ ಆ್ಯಂಡ್ ವೆಸ್ಟರ್ನ್ ಕ್ವಿಝಿನ್ ಕಂಬೈನ್ ಮಾಡಿ. ಆ್ಯಂಡ್ ಐ ಆಮ್ ಸೋ ಇಂಪ್ರೆಸ್ಡ್. ಫಾರ್ ಮೀ ಎವ್ರಿ ಒನ್ ಇಸ್ ಅ ವಿನ್ನರ್. ಬಿಕಾಸ್ ಈ ಏಜಲ್ಲಿ ಕಾಂಪಿಟೇಷನ್ ಮಾಡಿ 250 ಜನರಲ್ಲಿ ಇದು
ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವತಿಯಿಂದ ಬೆಳ್ಳಿ ಹಬ್ಬದ ಸಂಭ್ರಮ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಜೆಡಿಎಸ್ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಉಪಾಧ್ಯಕ್ಷ ಎಂ ನರಸಿಂಹಬಾಬು ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶರವಣ, ಜೆಡಿಎಸ್ ಮುಖಂಡ ರಮೇಶ್ ಗೌಡ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಹಲವು ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದರು. ಸಂಘಟನೆ ಮಾಡೋ ಶಕ್ತಿನ ನಮ್ಮ ಮುಖಂಡರಾದಂಥ ಎಲ್ಲರೂ ಸಹಕಾರದಿಂದ ನಾನು ಈ ಮುಂದೆ ಕಾರ್ಯಕರ್ತರಿಗೆ ಶಕ್ತಿ ತುಂಬ ಪ್ರಯತ್ನ ಮಾಡ್ತೀನಿ. ಹಾಗೂ ಒಂದು ಪಕ್ಷಕ್ಕೆ ನಾಯಕರು ಭಾಳ ಮುಖ್ಯ ಆಗ್ತಾರೆ, ಮತ್ತು ಆ ಪಕ್ಷಕ್ಕೆ ನಾಯಕರಿಗೆ ಕಾರ್ಯಕರ್ತರು ಭಾಳ ಮುಖ್ಯ ಆಗ್ತಾರೆ. ಮತ್ತು ಕಾರ್ಯಕರ್ತರು ಪಕ್ಷ ನಾಯಕರಿಗೆ ಮತದಾರರು ತುಂಬ ಮುಖ್ಯ ಆಗ್ತದೆ. ನೀವು ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನ ವಿನಂತಿ, ಯಾರು ಕೂಡ ಆತಂಕ ಪಡೋ ಅಗತ್ಯ ಇಲ್ಲ. JDS ಪಕ್ಷ ಪ್ರಾದೇಶಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.